ದೇಶದಲ್ಲಿಯೇ ಪ್ರಖ್ಯಾತಿ ಪಡೆದಿರುವ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರದ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ವಿವಿಧ ರಾಜ್ಯಗಳಿಂದ ಮೈಲಾರಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ಹೌದು, ಜೊತೆಗೆ ಜಾತ್ರೆಯಲ್ಲಿ ಪಾಲ್ಗೊಂಡು ಗೊರವಪ್ಪ ನುಡಿಯುವ ಕಾಣಿಕವನ್ನು ಕೇಳುತ್ತಾರೆ. ಇನ್ನು ಈ ಕಾಣಿಕವನ್ನು ದೇಶದ ಭವಿಷ್ಯವಾಣಿ ಎಂದು ಭಕ್ತರು ನಂಬುತ್ತಾರೆ. ಕಾಣಿಕ ನುಡಿಯುವ ಸಂಜೆ ಡೆಂಕನಮರಡಿಯಲ್ಲಿ ಲಕ್ಷಾಂತರ ಭಕ್ತರು ಸೇರಿರುತ್ತಾರೆ. ಕಾಣಿಕ ನುಡಿಯುವ ಸಂದರ್ಭದಲ್ಲಿ ಗೊರವಯ್ಯ 15 ಅಡಿ ಎತ್ತರದ ತುಪ್ಪ ಹಚ್ಚಿದ ಬಿಲ್ಲನ್ನೇರಿ ಸದ್ದಲೇ ಎಂದಾಗ ಅಲ್ಲಿ ಕೂಡಿರುವಂತಹ ಕೋಟ್ಯಾಂತರ ಭಕ್ತರು ಒಂದು ಕ್ಷಣಕ್ಕೆ ಮೌನ ವಹಿಸುತ್ತಾರೆ. ಅಲ್ಲಿ ಒಂಚೂರು ಸದ್ದು ಮಾಡದಿರುವುದು ಅಲ್ಲಿಯ ವಿಶೇಷತೆ ಮತ್ತು ವಿಸ್ಮಯತೆ. ಕಬ್ಬಿಣದ ಸರಪಳಿ ಅರಿತಲೆ ಪರಾಕ್, ಮುತ್ತಿನ ರಾಶಿ 3 ಭಾಗ ಆದಿತಲೆ ಪರಾಕ್, ಮಳೆ ಸಂಪಾದಿತಲೆ ಪರಾಕ್, ತುಂಬಿದ ಕೊಡ ತುಳುಕಿತಲೆ ಪರಾಕ್, ಹೀಗೆ ಕಾಣಿಕವನ್ನು ವಂಶಪಾರಂಪರ್ಯ ರಾಮಪ್ಪಜ್ಜ ಗೊರವಯ್ಯನವರು ನುಡಿದಾಗ ಜನರು ಅದನ್ನು ದೈವವಾಣಿ ಎಂದು ನಂಬುತ್ತಾರೆ. ಅಷ್ಟೇ ಅಲ್ಲದೆ ಈ ಭವಿಷ್ಯವಾಣಿಯನ್ನು ಕೃಷಿ, ವಾಣಿಜ್ಯ, ರಾಜಕೀಯ ಇನ್ನು ಮುಂತಾದ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿ ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಿಸುತ್ತಾರೆ. ಫ್ರೆಂಡ್ಸ್, ಈ ವರ್ಷದ ಕಾಣಿಕ ಸಂಜೆ 5 ಗಂಟೆಗೆ ಜರುಗುವುದು. ನೀವು ಕೂಡ ಮೈಲಾರ ಜಾತ್ರೆಗೆ ಆಗಮಿಸುತ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.